ಇನ್ನೊಮ್ಮೆ ಹೇಳ್ತೀನಿ, ಇಳಿಯೋದೇನು ಕಷ್ಟ ಇಲ್ಲ. ಇಳ್ಬೇಕಾದ್ರೆ ಹೇಗಿಡ್ಬೇಕು ಗೊತ್ತಾ, ನಿಜವಾದ ಟ್ರೆಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೊಬ್ರು ಮಗುನ ಎತ್ಕೊಂಡು ಇಳಿತಾ ಇದ್ದಾರೆ, ನೋಡಿದ್ರಲ್ಲ. ಕೇದಾರನಾಥನ ದರ್ಶನ ಆದ್ಮೇಲೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಕೆಳಗಡೆ ಹೋಗ್ತಾ ಇದ್ವಿ. ಇಲ್ಲಿಂದ ಇಳ್ಕೊಂಡು ಗೌರಿಕೊಂಡು ಹೋಗ್ಬೇಕು. ಶಾರ್ಟ್ ಕಟ್ ತಗೊಂಡು ಹೋಗ್ಬೇಕಾದ್ರೆ ಇದು ಕಷ್ಟ ಆಗುತ್ತಂದು ಸೀದಾ ದಾರಿಗೆ ಹೊಂಟಿದ್ವಿ. ಬಟ್ ನದಿ ಪಕ್ಕದಲ್ಲಿರೋ ಶಾರ್ಟ್ ಕಟ್ ದಾರಿಯಲ್ಲಿ ಹೋಗ್ತಾ ಇದೀವಿ. ತುಂಬಾ ಕಡಿದಾದ ಪ್ರದೇಶ, ಏನಾಗುತ್ತೋ ಹೋಗ್ತಾ ಇದ್ವಿ. ತುಂಬಾ ಕಡಿದಾದ ಪ್ರದೇಶ, ಏನ್ ದಾರಿನೇ ಇಲ್ಲ. ಇಲ್ಲಿ ಮೇಲಿಂದ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಏನೋ ಕಷ್ಟ ಅನಿಸ್ತಾ ಇಲ್ಲ ಇಳಿಲಿಕ್ಕೆ. ಇರ್ಬೇಕಾದ್ರೆ ತುಂಬಾ ಕಷ್ಟ ಅನಿಸ್ತಾ ಇತ್ತು. ಬಟ್ ಈಗ ಇಳಿಲಿಕ್ಕೆ ಕಷ್ಟನೇ ಅನಿಸ್ತಾ ಇಲ್ಲ, ತುಂಬಾ ಫಾಸ್ಟ್ ಆಗಿ ಇಳಿತಾ ಇದೀವಿ. ಅಲ್ಲಿಂದ ಬರ್ತಾ ಇದ್ವಿ. ತುಂಬಾ ಕಡಿದಾದ ಪ್ರದೇಶ, ಸ್ವಲ್ಪ ಹುಷಾರಿಂದ ಇಳಿಬೇಕು. ಅಷ್ಟೊಂದೇನು ಜಾರ್ತಾ ಇಲ್ಲ, ನನ್ನ ಶೂಸ್ ಹಾಕೋದು ಜಾರ್ತಾ ಇಲ್ಲ. ಟ್ರೆಕ್ಕಿಂಗ್ ಶೂಸ್ ಏನು ಹಾಕೊಂಡ್ ಬಂದಿಲ್ಲ ನಾವು, ಬಟ್ ಅನ್ನಿಸ್ತಾ ಇದೆ. ಚಪ್ಪಲಿ ಕಂಫರ್ಟಾ? ನಮ್ಮ ಹುಡುಗ ಚಪ್ಪಲಿ ಹಾಕೊಂಬಂದಿದ್ದಾನೆ, ಸ್ಯಾಂಡಲ್ಸ್, ಅವೇ ಕಂಫರ್ಟ್ ಅನ್ನಿಸ್ತಾ ಇದೆ ಅಂತ. ನಾವೆಲ್ಲ ಶೂಸ್ ಹಾಕೊಂಡು ಟ್ರೆಕ್ಕಿಂಗ್ ಶೂಸು, ಆ ಶೂಸು, ಈ ಶೂಸ್ ಅಂತ ಹಾಕೊಂಡ್ ಬರ್ತೀವಿ. ಬಟ್ ಆದ್ರೂ ಸ್ವಲ್ಪ ಜಾರಿದ್ರೆ ಕಷ್ಟ. ತೀರಾ ಕೆಳಗಡೆನೆ ಬೀಳ್ತೀವಿ. ಹೇಗಿದೆ ಗೊತ್ತಾ, ತುಂಬಾ ಕಡಿದಾದ ದಾರಿಯಲ್ಲಿ ಹೋಗ್ತಾ ಇದ್ವಿ. ಇಲ್ಲಿ ನದಿ ಹರಿತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ವಾವ್, ಸೂಪರ್. ಏರ್ಬೇಕಾದಾಗ ಆದಂತ ಕಷ್ಟ ಇಂಥ ದಾರಿಲಿ ನಮ್ಗೆ ಆಗ್ತಾ ಇಲ್ಲ. ದಾರಿ ನೋಡಿದ್ರೆ ಹೇಗಿದೆ ನೋಡಿ. ಓಕೆ, ನೀವು ಏನಾದ್ರು ಬಂದ್ರೆ ಇದೇ ಶಾರ್ಟ್ ಕಟ್ ತಗೊಂಬಿಡಿ, ಚೆನ್ನಾಗಿದೆ. ಹೋ ನೋಡ್ಕೊಂಡಿ. ಬರ್ಬೇಕಾದ್ರೆ ಈ ದಾರಿಯಲ್ಲಿ ಬಂದಿದ್ವಿ ಏರ್ಬೇಕಾದ್ರೆ. ಬಟ್ ಇವಾಗ ಇಲ್ಲಿ ಶಾರ್ಟ್ ಕಟ್ ಇದೆ, ಈ ಶಾರ್ಟ್ ಕಟ್ ಅಲ್ಲಿ ಇಳಿಬೇಕು ಅಂತ ಹೋಗ್ತಾ ಇದೀವಿ. ಏನಾಗುತ್ತೋ. ದಾರಿ ಕಷ್ಟ ಅನ್ಸುತ್ತೆ, ಹಂಗೆ ಬರ್ತಿರೋಣ ಅಂತ ಇರ್ಲಿ ತಗ ಆಗಿದ್ದಲ್ಲಿ. ಇದೇ ದಾರಿ ತೀರಾ ಶಾರ್ಟ್ ಕಟ್ ಇದೆ. ಇಷ್ಟು ಸುತ್ಕೊಂಡು ಬರೋದಕ್ಕಿನ ಇಷ್ಟೇ ದಾರಿಲಿ ಅಲ್ಲಿಗೆ ಹೋಗ್ಬಿಡ್ತೀವಿ, ಅಷ್ಟು ದೂರ. ಹೀಗಿದೆ ರಸ್ತೆ. ಹಿಂದೆ ಏನಾದ್ರು ಜಾರಿದ್ರೆ ಸೀದಾ ನದಿಗೆ ಹೋಗ್ತೀವಿ. ಚೆನ್ನಾಗಿದೆ, ಒಂದು ಕಲ್ಲಿದೆ, ಚೆನ್ನಾಗಿದೆ. ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದೆ. ಯಾರಾದರೂ ಕನ್ನಡಿಗರು ಇದೇ ದಾರಿ ಮೂಲಕ ಇಳಿದಿದ್ರೆ ಕಮೆಂಟ್ ಮಾಡಪ್ಪ. ಇಲ್ಲಿಗೆ ಬಂದವರು, ನಾವಂತೂ ಇದೇ ದಾರಿಲಿ ಇಳಿತಾ ಇದೀವಿ, ಶಾರ್ಟ್ ಕಟ್ ಅಂತ. ನೋಡುವ ಮುಂದೇನಾಗುತ್ತೆ ಅಂತ. ಎತ್ತರದಿಂದ ಕೆಳಗೆ ಇಳಿಬೇಕಾದ್ರು ಯಾಕೆ ನಾವುಗಳು ಜಾರ್ತಾ ಇಲ್ಲ ಅಂದ್ರೆ, ಈ ಕಲ್ಲುಗಳು ಅಡ್ಡಬಡ್ಡವ, ಸ್ವಲ್ಪ ಗ್ರಿಪ್ ಸಿಗ್ತಾ ಇದೆ ಇಳಿಯಕ್ಕೆ. ಅಣ್ಣ ಫುಲ್ ಚಪ್ಪಲಿ ಮೇಲೆ ಹೊಂಟಾನ, ದಟ್ಸ್ ಗ್ರೇಟ್. ಕಲ್ಲ ಕಡೆ ಈ ಕಡೆ ಇದಾವ, ನಡೆಯುತ್ತೆ, ಜಾರಲ್ಲ ಏನು.
ಅವಾಗಿಂದ ಕೆಳಗೆ ಇಳಿದು ಈಗ ಒಂದು ಸ್ವಲ್ಪ ಫ್ಲಾಟ್ ದಾರಿ ಸಿಕ್ತು ಅನಿಸುತ್ತೆ. ಸ್ವಲ್ಪ ಫ್ಲಾಟ್ ದಾರಿ ಚೆನ್ನಾಗಿದೆ, ಫ್ಲಾಟಲ್ಲಿ ಹೋಗೋದು. ಅಲ್ಲಿಂದ ತುದಿಲಿಂದ ಇಲ್ಲಿ ತನಕ ಬಂದ್ವಿ. ಇಲ್ಲಾಂದರೆ ಇಲ್ಲಿ ಮೇನ್ ರಸ್ತೆಯಲ್ಲಿ ಹೋಗ್ತಾ ಇದ್ವಿ, ಮೇಲ್ಗಡೆ ಕಾಣ್ತಿರ್ಬೋದು. ಹಾಂ, ನದಿ ಹತ್ರಕ್ಕೆ ಬಂದೀವಿ. ಈ ಫ್ಲಾಟ್ ಇದೆ, ಸ್ವಲ್ಪ ದಾರಿ ಫ್ಲಾಟ್ ಅಂದರೆ ಹಿಂಗ ಜಾಸ್ತಿ ಇಳಿಜಾರಿಲ್ಲ, ಸೀದಾ ಇದೆ ಹೋಗೋದಕ್ಕೆ ಅಷ್ಟೇ, ಸೀದಾ ಇದೆ ಹೋಗ್ಲಿಕ್ಕೆ ಅಷ್ಟೇ. ನೋಡಿ, ಒಂದು ಫ್ಯಾಮ್ಲಿ ಮಗನ್ ಕರ್ಕೊಂಡು ಬಂದಿದೆ. ಇಲ್ಲಿ ನಾವಿಳೋದೇ ಕಷ್ಟ ಅನ್ಕೊಂಡಿರುವಾಗ ಅವ್ರ ಮಗನ ಎತ್ಕೊಂಡು ಇಳಿತಾ ಇದ್ದಾರೆ. ಇಷ್ಟೊತ್ತು ಇಳಿದಿದ್ದಾಯ್ತು, ಈಗ ಸ್ವಲ್ಪನೇ ಇದೆ ಏರ್ಲಿಕ್ಕೆ. ಸ್ವಲ್ಪ ಏರಿದ್ರೆ ಮುಗೀತು. ಶಾರ್ಟ್ ಕಟ್ ದಾರಿ, ಆಮೇಲಿಂದ ಸ್ವಲ್ಪ ಬೇರೆ ದಾರಿ ಸಿಗುತ್ತಾ, ಅಲ್ಲಿನೂ ಶಾರ್ಟ್ ಕಟ್ ತಗೊಂಡು ಹೋಗ್ತಾ ಇರ್ತೇವೆ. ಅದೇ ಹತ್ರಕ್ಕೆ ಬಂದಿದ್ವಿ. ಮಗನ ಎತ್ಕೊಂಡು ಇಲ್ಲಿ ಸುತ್ತತೀವಿ, ಇಷ್ಟು ಮೇಲಿಂದ ಇಷ್ಟು ಕೆಳಗೆ ಬಂದ್ವಿ. ಈಗೇನಿಲ್ಲ, ಸ್ವಲ್ಪ ಏರೋದಿದೆ, ಏರ್ಬೇಕು. ಈಗ ಏರ್ಬೇಕಾದ್ರೆ ಏನು ಕಷ್ಟ ಆಗುತ್ತೆ ನೋಡ್ಬೇಕು. ಇಳಿಯೋದೇನೋ ತುಂಬ ಸುಲಭವಾಗಿ ಇಳ್ಕೊಂಬಿಟ್ವಿ. ಈ ಚಳಿಯಲ್ಲಿ ಕೂಡ ಬಾಡಿ ಹೀಟ್ ಆಗ್ತಾ ಇದೆ. ನಡೆದು ಬಾಡಿ ಫುಲ್ ಹೀಟ್ ಜನರೇಟ್ ಮಾಡ್ತಾ ಇದೆ ದಾರಿ. ಈ ಕಲ್ಲುಗಳ ಸಪೋರ್ಟಿಂದ ಸ್ವಲ್ಪ ಚೆನ್ನಾಗಿ ಹೋಗ್ಬೋದು, ಜಾರದೆ ಚೆನ್ನಾಗಿ ಅನ್ಸುತ್ತೆ. ಹಾಂ, ಯಾರಾದರೂ ಬರೋರಿದ್ರೆ ಟ್ರೆಕ್ಕಿಂಗ್ ಶೂಸ್ನ ಹಾಕ್ಕೊಂಡು ಬರ್ರಿ, ಚೆನ್ನಾಗಿರುತ್ತೆ. ನಡೀತೆ. ಅಲ್ಲಿ ಸ್ಲಿಪ್ಪರ್ ಹಾಕೊಂಡು ಬರ್ತಾ ಇದ್ದೆ ಯಾರೋ ಒಬ್ಬ. ಡಿಪೆಂಡ್ಸ್ ನಿಮ್ಮ ಮೇಲೆ. ನಾ ಬರೀಕಲ್ಲಿ ನಡಿತೀನಿ ಅಂದ್ರೆ ನಡಿಬೋದು. ಸ್ಕಿನ್ ಔಟರ್ ಲೇಯರ್ ಎಲ್ಲ ಕಿತ್ಕೊಂಡು ಹೋಗುತ್ತಾ ಈ ಕಲ್ಲುಗಳಿಗೆ ಬಡ್ದು. ಆದ್ರೆ ಇಟ್ಸ್ ಓಕೆ, ನಾರ್ಮಲ್ ಶೂಸ್ ನಡೆಯುತ್ತೆ. ಟ್ರೆಕ್ಕಿಂಗ್ ಶೂಸ್ ಆಗ್ಲಿಲ್ಲ ಅಂದ್ರೂ ನಾರ್ಮಲ್ ಶೂಸ್ ನಡೆಯುತ್ತೆ. ಸ್ಲಿಪ್ಪರ್ ಎಲ್ಲ ಹಾಕೊಂಡ್ ಬರ್ಬೇಡ್ರಿ. ಅಲ್ಲಿ ಹಂಗೆ ಅಲ್ಲೊಬ್ರು ಸ್ಲಿಪ್ಪರ್ ಹಾಕೊಂಡು ಬರ್ತಿದ್ರಲ್ಲ, ಚಳಿಗೆ ತಡಿಯೋಕ್ಕಾಗಲ್ಲ. ಸೊ ಏನಾದರೂ ಶೂಸ್ನ ಹಾಕೊಂಬನ್ರಿ. ರನ್ನಿಂಗ್ ಶೂಸ್, ಸ್ಪೋರ್ಟ್ಸ್ ಶೂಸ್ ಅಂತವು. ಟ್ರೆಕ್ಕಿಂಗ್ ಶೂಸ್ ಇಲ್ಲಾಂದರೆ ಸ್ಲಿಪ್ಪರಲ್ಲಿ ಬರೋಕೆ ಹೋಗ್ಬಿಡ್ರಿ, ತುಂಬ ಕಷ್ಟ. ಅಲ್ಲಿ ಮೇಲೆ ಇಳ್ಬೇಕಾದ್ರೆ ಇದು ಅಲ್ಲಿ ಹುಡುಗರು ಇರ್ತಾ ಇದ್ದಾರಲ್ಲ, ತುಂಬ ಹೈಟ್ ಇದೆ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಬಂದಮೇಲೆ ಕಾಣಿಸ್ತಾ ಇದೆ ಅಷ್ಟೊಂದು ಹೈಟ್ ಏನಿಲ್ಲ. ಇಳಿಬೋದು, ಏರ್ಬೋದು, ಬೇಕಾದ್ರೂ ಮಾಡ್ಬೋದು. ತುಂಬ ಈಸಿ. ಬರಬೇಕಾದಂಥ ಕಷ್ಟ ಈಗೇನಿಲ್ಲ. ಈ ವೆದರಿಗೆ ಅಡ್ಜಸ್ಟ್ ಆಗ್ಬಿಟ್ಟು ಸ್ವಲ್ಪ ನಡೆಯುತ್ತೆ. ಇದೇ ಏರೋದು. ಅಲ್ಲಿಂದ ಇಳಿದ್ವಿ, ಇಲ್ಲಿಂದ ಏರ್ತಾ ಇದ್ವಿ. ಇಳ್ಬೇಕಾದ್ರೆ ಏನು ಕಷ್ಟ ಆಗಲಿಲ್ಲ, ಈಗ ಏರ್ತಾ ಇದ್ವಿ. ಏರ್ಬೇಕಾದ್ರೂ ಏನು ಕಷ್ಟ ಇಲ್ಲ ಅನ್ಕೊಂತೀನಿ. ಸ್ವಲ್ಪನೇ ಇದೆ. ಅಲ್ಲಿ ಮೇಲಿಂದ ನೋಡೋದಕ್ಕೂ ಇಲ್ಲಿ ಬಂದು ಹತ್ತೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಚೆನ್ನಾಗಿದೆ ಇದು, ಅಷ್ಟೊಂದೇನು ಹೈಟ್ ಇಲ್ಲ. ನಿನ್ನೆ ರಾತ್ರಿ ಇದೇ ದಾರಿನ ಅಲ್ಲಿ ಮೇಲ್ಗಡೆಯಿಂದ ಸ್ಟ್ರೇಟ್ ದಾರಿ ಇದೆ, ಅದೆಲ್ಲ ಸ್ಟ್ರೇಟ್ ದಾರಿ. ಅಷ್ಟು ಕ್ರಮಿಸ್ಲಿಕ್ಕೆ 1-1.5 ಗಂಟೆ ತಗೊಂಡಿದ್ವಿ. ಬಟ್ ಇವತ್ತು ಈ ಶಾರ್ಟ್ ಕಟ್ ದಾರಿಲಿ ಒಂದು 20 ನಿಮಿಷದಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ತುಂಬ ಸಮಯ ಸೇವ್ ಆಗ್ತಾ ಇದೆ. ಚೆನ್ನಾಗಿ ಶಾರ್ಟ್ ಕಟ್ ಅಂದು ಅಷ್ಟೊಂದು ಕಷ್ಟ ಏನಿಲ್ಲ. ಈ ದಾರಿ ಅಷ್ಟು ಈಸಿನೂ ಅಲ್ಲ.
ಹಾ ಅಷ್ಟೇ. ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಯಾಕಂದ್ರೆ ಸ್ಟ್ರೈಟ್ ಆಗಿದೆ. ಬಟ್ ಇಳಿಬೇಕಾದ್ರೆ ತುಂಬಾ ಈಸಿ ಇದೆ, ಇಳಿಬೋದು. 1.5 ಗಂಟೆ ಕ್ರಮಿಸಿದ ದಾರಿನ 20 ನಿಮಿಷದಲ್ಲೇ ಮುಗಿಸ್ಬಿಟ್ವಿ. ತುಂಬಾ ಖುಷಿ ಆಗ್ತದೆ. ಇಷ್ಟು ಸುಲಭವಾಗಿ ನಾವು ದಾರಿ ಸಾಗಿದ್ರೆ 1-2 ಗಂಟೆಯಲ್ಲಿ ಗೌರಿಕುಂಡ ಹತ್ರ ಇರ್ಬೋದು, ಕೇದಾರ್ನಾಥಿಂದ. ಓಕೆ, ಅಲ್ಲಿಂದ ಆ ತುದಿಯಿಂದ ಇಲ್ಲಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಸೀದಾ ದಾರಿಗೆ ಬಂದ್ವಿ. ಈ ದಾರಿಯಲ್ಲಿ ಇಳಿಯೋದೆಲ್ಲ ಸುಲಭ. ಇಲ್ಲಿ ಮುಂದೆ ಅಲ್ಲಿ ಶಾರ್ಟ್ ಕಟ್ ಇದೆ, ನೋಡ್ಬೇಕು. ಮತ್ತೆ ಶಾರ್ಟ್ ಕಟ್ ತಗೊಂಡ್ಬಿಡೋಣ. ಒಂದು ಬೇಗ ಬೇಗ ಇಳ್ಕೊಂಡು ಸೀದಾ ಬದ್ರಿನಾಥ್ ಹೋಗೋ ಪ್ಲಾನ್ ಇದೆ, ಅದನ್ನ ನೋಡ್ಕೊಳ್ಳೋಣ. ಇಲ್ಲಿ ಏರೋದು ಕಷ್ಟ, ಇಳಿಯೋದು ತುಂಬಾ ಈಸಿ. ಕುದುರೆ ಮೇಲೆ ಹೋಗ್ತಾ ಇದಾರೆ. ಓಕೆ, ಕುದುರೆ ಮೇಲೆ ಹೋಗೋರು. ಹಾ ಏನು? ಹಾ, ಇವ್ರಾ? ಹಳೆ ದಾರಿ ಅಲ್ಲಿದೆ ನೋಡಿ, ಅದು ಹಳೇದು. ಫ್ಲಡ್ ಬರುವ ಮುಂಚೆ ಅದೇ ದಾರಿಲಿ ಹೋಗ್ತಾ ಇದ್ರಂತೆ. ಆ ದಾರಿ ತುಂಬಾ ಸುಲಭ ಅನ್ನೋದಕ್ಕಿಂತ ತುಂಬಾ ಹತ್ರ ಇತ್ತು ಅದು ಆ ದಾರಿ. ಬಟ್ ಇದು ಫ್ಲಡ್ ಬಂದ್ಮೇಲೆ ಚೆನ್ನಾಗಿ ಮಾಡಿದ್ದಾರೆ, ಏನು ಕಷ್ಟ ಅನ್ಸಲ್ಲ ಈ ದಾರಿಲಿ. ಏರ್ಬೇಕಾದ್ರೆ ಇಳ್ಬೇಕಾದ್ರೆ ಚೆನ್ನಾಗಿದೆ. ಹಂಗೆ ಇನ್ನೊಂದು ಶಾರ್ಟ್ ಕಟ್ ಸಿಕ್ತು, ಹೋಗ್ತಾ ಇದ್ವಿ. ಈಗ ಶಾರ್ಟ್ ಕಟ್ ತಗೊಂಡು ತುಂಬಾ ಕಷ್ಟ ಆಗ್ತಾ ಇದೆ ಅನ್ಸುತ್ತೆ ಅವ್ರಿಗೆ, ಬರ್ಬೇಕಾದ್ರೆ ಕಷ್ಟ. ಇದೇ ಶಾರ್ಟ್ ಕಟ್. ಇಳಿಯೋದೇನು ಕಷ್ಟನೇ ಇಲ್ಲ, ಇಲ್ಲಿ ಏರೋದಷ್ಟೇ ಕಷ್ಟ. ತುಂಬಾ ಶಾರ್ಟ್ ಕಟ್ ಸಿಗ್ತಾವ, ತುಂಬಾ ಸುಲಭವಾಗಿ ಹೋಗ್ಬಿಡ್ಬೋದು. ಹಿಂಗಿದೆ, ಸೀದಾ ಅಲ್ಲೇ ಹೋಗಿ ಇಳಿತೀವಿ. ಇಷ್ಟೆಲ್ಲ ಸುತ್ತಾಡ್ಕೊಂಬರೋದಕ್ಕಿನ ಮೊನ್ನೆ ರಾತ್ರಿ ಬಂದು ಇಲ್ಲೇ ಇದ್ವಿ. ಏರ್ಬೇಕಾದ್ರೆ ಇಲ್ಲಿಂದ ಆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಏರ್ಬೇಕಾದ್ರೆ 2-2.5 ಗಂಟೆವರೆಗೂ ಏರಿದ್ವಿ. ಈಗ ಒಂದು ಅರ್ಧ ಗಂಟೆಯಲ್ಲಿ ಕೆಳಗೆ ಇಳಿದು ಬಿಟ್ವಿ. 2.5 ಗಂಟೆ ಸಾಗಿದ ಪ್ರಯಾಣ ಶಾರ್ಟ್ ಕಟ್ಟಿಂದ ಇಳಿಬೇಕಾದ್ರೆ ಒಂದು ಅರ್ಧ ಗಂಟೆಯಲ್ಲಿ ಇಳ್ಕೊಂಬಿಟ್ವಿ. ಬರ್ಬೇಕಾದ್ರೆ ರಾತ್ರಿ ಒಂದು 5 ಗಂಟೆ ಇಲ್ಲೇ ಕುಂತ್ಕೊಂಡಿದ್ವಿ ಈ ಮೆಟ್ಲಿಗೆ. ಒಂದು ಬೆಡ್ಶೀಟ್ ಹೊಡ್ಕೊಂಡು 5 ಗಂಟೆ ಚಳಿಲಿ. ಇಲ್ಲಿ ರೂಮ್ ಅವೈಲೇಬಲ್ ಇಲ್ಲದ ಕಾರಣ ಇದೇ ಜಾಗ. ಎಲ್ಲ ಅನುಭವ ಆಗ್ಬಿಡುತ್ತೆ ಇಲ್ಲಿ ಕುಂತಾಗ, ಅಷ್ಟು ಚಳಿ. ಹೋಗಕ್ಕೆ ಆ ದಾರಿನ ಒಂದು 20 ನಿಮಿಷದಲ್ಲಿ ಮುಗಿಸಿದ್ವಿ ಅನ್ನೋದೇ ಖುಷಿ. ತುಂಬಾ ಕಷ್ಟ ಆಗಿರೋ ದಾರಿನ. ನಾವಂತರೂ ಓಡ್ಕೊಂಡು ಇಳಿತಾ ಇದೀವಿ. ಏರ್ಬೇಕಾದಂತ ಕಷ್ಟ ಈಗ ಮಾತ್ರ ಓಡ್ಕೊಂಡು ಇಳಿತಾ ಇದೀವಿ. ಏನ್ ಚಳಿನೂ ಆಗ್ತಾ ಇಲ್ಲ, ಬಿಸಿನೂ ಆಗ್ತಾ ಇಲ್ಲ. ಇಳಿಬೇಕಾದ್ರೆ ದಾರಿಯಲ್ಲಿ ಸೌತೆಕಾಯಿ ತಗೊಂಡು ತಿಂತಾ ಇದ್ವಿ. ಮ್ಯಾಗಿ ತಿನ್ನೋದಕ್ಕಿಂತ ಇಲ್ಲಿ ಸೌತೆಕಾಯಿ ತಿನ್ನೋದು ಬೆಸ್ಟ್ ಅನ್ಸುತ್ತೆ. ಮೇಲಿಂದ ಇರ್ಬೇಕಾದ್ರೆ ಫಸ್ಟ್ ಇಲ್ಲೇ ಮಲ್ಕೊಂಡ್ವಿ. ನಮ್ಮ ಹತ್ರ ಬೆಡ್ಶೀಟ್ ಎಲ್ಲ ಇತ್ತು, ಮಲ್ಕೊಂಡ್ವಿ. ಇಲ್ಲಿನ ಚಳಿಗೆ ಒಂದು ಅರ್ಧ ಗಂಟೆನೂ ಮಲ್ಕೊಳಕ್ ಆಗ್ಲಿಲ್ಲ. ಎದ್ಬಿಟ್ಟು ಮತ್ತೆ ಮುಂದೋಗಿ ಅಲ್ಲಿ ತೋರಿಸಿದ್ನಲ್ಲ ಒಂದು ಶೆಡ್ಡು, ಅಲ್ಲಿ ಹೋಗಿ ಒಂದು 5-6 ಗಂಟೆ ಕುಂತ್ಕೊಂಡಿದ್ವಿ ಬೆಡ್ಶೀಟ್ನ ಹೊಚ್ಕೊಂಡು. ನಮ್ಮೂರು ಸಂತೆಗೆ ಹಂಗೆ ಕೊಡ್ತಾರೆ ಈ ಸೌತೆಕಾಯಿನ. ಇಲ್ಲಿ 50 ರೂಪಾಯಿ ಸೌತೆಕಾಯಿ. 5 ರೂಪಾಯಿ ಕೊಟ್ಟು
ಸೌತೆಕಾಯಿ ತಿಂತಾ ಇದೆ. 60 ರೂಪಾಯಿ ಕೊಟ್ಟು ಅದು ಮ್ಯಾಗಿನ್ ತಿನ್ನೋದಕ್ಕಿನ 50 ರೂಪಾಯಿ ಕೊಟ್ಟು ಈ ಸೌತೆಕಾಯಿ ತಿನ್ನೋದೇ ಎಷ್ಟೋ ವಾಸಿ. 70ರಷ್ಟು ದಾರಿಯನ್ನ ಕ್ರಮಿಸಿದೀವಿ ಅನ್ಸುತ್ತೆ. ಎಷ್ಟು ಸುಲಭವಾಗಿ ದಾರಿ ಮುಗಿಸಿದ್ವಿ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಿಜವಾದ ಟ್ರೆಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಇರೋದು ಪಿಕ್ಚರ್, ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ಮುಟ್ಟೋವರೆಗೂ ಸ್ವರ್ಗ ನರಕ ಎಲ್ಲಾನು ನೋಡಿಬಿಡ್ತೀರಿ. ನದಿ ಹೇಗಿದೆ? ಚೆನ್ನಾಗಿದ್ದೇನೆ. ಓಕೆ.